ಸಂಗೀತದೊಳಗೆ ಭಾಳ ದೊಡ್ಡವನಾಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ಬೋದು ತಾನಸೇನ ಅಂತ ಆಗಿ ಹೋತ. ತಾನಸೇನ ಸಂಗೀತ ಹಾಡಬೇಕಾದ್ರೆ ಕೈಯೊಳಗೆ ತಂಬೂರಿ ಹಿಡ್ಕೊಂಡು ತಂಬೂರಿ ಬಾರಿಸ್ಬೇಕಾದ್ರೆ ತನ್ನಿಂದ ತಾನ ನಾದ ಸುನಾದ ವಿನಾದ ತನ್ನಿಂದ ತಾನ ಬರ್ತಿದ್ವಂತೆ. ಕೈಯಾಗ ಒಂದು ತಂಬೂರಿ ಹಿಡ್ಕೊಂಡು ಹಾಡಕತ್ರ ರಾಜ ಮಹಾರಾಜರು ಹಾಡಬೇಕಾದ್ರೆ ಅವನ ಗುರು ಹರಿದಾಸರು ಎದುರಿಗೊಂದು ವೀಣೆ ಇಟ್ಕೊಂಡು ಸಮುದ್ರ ದಂಡಿ ಒಳಗೆ ಒಂದು ವೀಣೆ ನುಡಿಸಕತ್ರ ಎದುರಿಗಿದ್ದು ವೀಣೆ ತನ್ನಿಂದ ತಾನ ನುಡಿತಂತ. ಯಾಕೆ? ಗುರು ನುಡಿಸಿದ ಸಂಗೀತ ದೇವ್ರ ಮೆಚ್ಚಲಂತ ತಿಳ್ಕೊಂಡು ತಾನಸೇನ ನುಡಿದಿರ್ತಕ್ಕಂಥ ಸಂಗೀತ ರಾಜ ಮಹಾರಾಜನ ಮೆಚ್ಚಲಂತ ತಿಳ್ಕೊಂಡ. ಸಂಗೀತವನ್ನು ಹಾಡ್ತಕ್ಕಂಥ ತಾನಸೇನ ಒಂದು ದಿವಸ ಏನಾಯ್ತು ಅಂತ ಹಿಂಗೆ ಎದ್ರ ಬದ್ರ ಮನಿ, ಹಳ್ಳಿ ಒಳಗೆ ಹೆಂಗೆ ಎದ್ರ ಬದ್ರ ಮನಿ ಅದ್ರ ಹಿಂಗೆ ಎದ್ರ ಬದ್ರ ಮನಿ. ಆತ ಸಂಗೀತವನ್ನು ಹಾಡುವಂಥ ಸಮಯದೊಳಗೆ ಆಶ್ಚರ್ಯ ಏನಾಯ್ತು ಅಂತಂದ್ರೆ ಸಂಗೀತದೊಳಗೆ ತನ್ನನ್ನೇ ಮೈ ಮರ್ತು ಬಿಟ್ಟ. ಹಾಡ್ತಾ 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 ಅದಕ್ಕೆ ಒಂದು ಮಾತಂತಾರೆ ಏನು ಅಂತಂದ್ರೆ ಹಾಡ್ತಾ 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 ರಾಗ ಅಂತ, ಹಾಡ್ತಾ 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 ರಾಗ ಅಂತ, ಗೂರ್ತಾ 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 ರೋಗ ಅಂತ. ಮನುಷ್ಯ ಕಟ್ಟೆ ಮೇಲೆ ಕುಂತ್ಕೊಂಡು ಜಾಸ್ತಿ ಗೂರಾಕತ್ತ ರೋಗ ಬರಾಕತ್ತ ಅಂತ ತಿಳ್ಕೊಬೇಕಂತ. ಜಾಸ್ತಿ ಆನಂದವಾಗಿ ಹಾಡಕತ್ತ ರಾಗ ತುಂಬಿ ಹಾಡಕತ್ತ ಅಂತ ತಿಳ್ಕೊ. ಮತ್ತು ನಾ ಅಂದಿದ್ದಲ್ಲವ ನಿಮ್ಮಂತ ಹಿರಿಯರು ಹೇಳ್ಯಾರ ಮಾತು, ನಾ ಹೇಳಿದ್ದಲ್ಲ ನಿಮ್ಮಂತ ಹಿರಿಯರು ಹೇಳ್ಯಾರ. ಹಾಡ್ತಾ ಹಾಡ್ತಾ ರಾಗ ಗೂರ್ತಾ ಗೂರ್ತಾ ರೋಗ ಅಂತ ಸುಮ್ಮನೆ ಅಂದಿಲ್ಲ. ಆತ ಹಾಡ್ತಾ 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 ರಾಗದ ಮೇಲೆ ರಾಗ ಹಾಡಬೇಕಾದ್ರೆ ಎದ್ರ ಮನೆಯೊಳಗಿರ್ತಕ್ಕಂಥ ಹೆಣ್ಮಗಳ ಮುಂದೆ ಇಳಿಗೆ ಇಟ್ಕೊಂಡು ಕಾಯಿಪಲ್ಲೆ ಹೆಚ್ಚಕತ್ತಾಳ. ಅದೇ ತಾನೇ ಭಾಳ ಒಂದು 7-8 ತಿಂಗಳು ಕೂಸೈತಿ ಏನೋ ಗೊತ್ತಿಲ್ಲ, ಮಲಗಿಸ್ಕೊಂಡು ಕಾಯಿಪಲ್ಲೆ ಹೆಚ್ಚಬೇಕಾದ್ರೆ ತಾನಸೇನ ಸಂಗೀತವನ್ನು ಕೇಳ್ತಾ 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 ಕಾಯಿಪಲ್ಲೆ ಹೆಚ್ಚದ ಮುಗಿದ್ರು ಕೂಡ ಮಗನನ್ನು ತಗೊಂಡು ಸಣ್ಣಗೆ ತುಂಡು 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 ಕೂಸು ಯಾವಾಗ ತುಂಡು 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 ಆತ ಕಲ್ಪನೆ ಇಲ್ಲಕೀಗ ನಾ ಮಗನ ಹೆಚ್ಚಾಕತ್ತೀನಿ ಅಂತೇಳಿ. ಯಾಕೆ? ಸಂಗೀತಗಳು ಮಗ್ನಳಾಗ್ಬಿಟ್ಟಾಳ. ಕೇಳುವಂಥ ಹೆಣ್ಮಗಳಷ್ಟು ಮಗ್ನಳಾಗ್ಯಾಳಂತಂದ್ರೆ ಹಾಡುವಂಥ ಹೆಂಗೆ ಮಗ್ನ ಆಗಿರ್ಬೇಕು ವಿಚಾರ ಮಾಡಿರ್ ತಾನಸೇನ. ಯಾವಾಗ ಸಂಗೀತವನ್ನು ಹಾಡ್ತಾ ಹಾಡ್ತಾ ಮಗನನ್ನ ಹೆಚ್ಚಿದಂಥ ಸಮಯದೊಳಗೆ ತಾನಸೇನ ಹಾಡೋದು ನಿಲ್ಲಿಸಿದ. ಆ ಸಂಗೀತದಿಂದ ಹೊರಗೆ ಬಂದ್ಲ, ನೋಡ್ತಾಳ ಇಡು ಇಂಥ ಎಲ್ಲ ಜಾಗಲೂ ರಕ್ತಮಯವಾಗ್ಯದ. ಸಣ್ಣ ಕೂಸಿನ ಶರೀರ ಚಿದ್ರ ಆಗ್ಯದ. ಆಕೆಯಂದು ಅಯ್ಯೋ ಭಗವಂತ, ಅಯ್ಯೋ ಶಿವಯೋಗೀಶ್ವರ, ಅಯ್ಯಪ್ಪ ಇರುವಂಥ ಒಬ್ಬ ಮಗ ಇದ್ದ, ಯಾರ್ದೋ ಸಂಗೀತ ಕೇಳಕ್ಕೆ ಹೋಗಿ ಆತನ ಸಂಗೀತವನ್ನು ಕೇಳ್ತಾ ನನ್ನ ಮಗನನ್ನ ನಾ ಹೆಚ್ಚಿ ಬಿಟ್ಟಲ್ಲ ಅಂತ ತಿಳ್ಕೊಂಡು ಹತ್ಕೊಂತ ಸಿಟ್ಟು ಬಂದು ಹೊರಗೆ ಬಂದ ಕದ ಬಡಿತಾಳ. ತಾನಸೇನ ಸಂಗೀತ ಹಾಡಕತ್ತಿದ್ದ. ಆಕೆ ಅಂತಾಳ, ಏ ಯಪ್ಪ ಹಾಡೋದು ಹಾಡ್ತೀಯ ಹಾಡಕ ನನ್ನ ಮನೆ ಮುಂದೆ ಹಾಡಬೇಕಂತ ನಿನಗೇನಿತ್ತು ಅಂತದ? ಬೇರೆ ಎಲ್ರು ಹೋಗಿ ಹಾಡ್ಬೇಕಲ್ಲ ಅಡವ್ಯಾಗ. ನಿನ್ನ ಸಂಗೀತವನ್ನು ಕೇಳ್ತಾ ಕೇಳ್ತಾ ಇರುವಂಥ ನನ್ನ ಮಗನನ್ನು ಹೆಚ್ಚಿ ನನ್ನ ಮಗನನ್ನು ಕೊಂದೆ ಅನ್ಲಕ್ಕೆ. ನಿನ್ನ ಸಂಗೀತವನ್ನು ಕೇಳ್ತಾ ಕೇಳ್ತಾ ನನ್ನ ಮಗನನ್ನು ಕೊಂದಿನ ಅಂದಾಗ ತಾನಸೇನಂದ ಸಾಧ್ಯನೇ ಇಲ್ಲ. ಯಾಕೆ? ಸಂಗೀತಕ್ಕೆ ಜೀವವನ್ನು ತೆಗೆದುಕೊಳ್ಳುವಂಥ ತಾಕತ್ತಿಲ್ಲ, ಜೀವವನ್ನು ಕೊಡುವಂಥ ಶಕ್ತಿ ಐತಿ. ಅದೇ ಹಂಗಂದಾಗ ನಿನ್ನ ಸಂಗೀತ ಕೇಳ್ತಾ ಕೇಳ್ತಾ ನನ್ನ ಮಗನನ್ನೇ ಇಳಿಯಾಗಿ ಹೆಚ್ಚಿಬಿಟ್ಟೆ ಅನ್ಲಿಕ್ಕೆ. ನನ್ನ ಮಗನನ್ನೇ ಇಳಿಯಾಗಿ ಹೆಚ್ಚಿಬಿಟ್ಟೆ ಅಂದಾಗ ತಾನಸೇನ ಇದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆಗಿನ ಸಮಯಕ್ಕೆ ತಾನಸೇನವರು ಯಾವ ರಾಗ ಹಾಡಿದ್ರು ಗೊತ್ತಿಲ್ಲ, ಅದ್ರ ವಿರೋಧವಾಗಿರ್ತಕ್ಕಂಥ ರಾಗವನ್ನು ಹಾಡ್ತಾರೆ. ಇವ ಸಂಗೀತಕ್ಕೆ ಜೀವವನ್ನು ತೆಗೆದುಕೊಳ್ಳುವಂಥ ತಾಕತ್ತಿಲ್ಲ, ಜೀವವನ್ನು ಕೊಡುವಂಥ ತಾಕತ್ತೈತಿ ನೋಡಿಗಂತ ತಿಳ್ಕೊಂಡು ಅದರ ವಿರೋಧವಾಗಿರ್ತಕ್ಕಂಥ ಸಂಗೀತವನ್ನು ಮನದುಂಬಿ ಹೃದಯ ತುಂಬಿ ಹಾಡ್ತಾ 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 ಇರಬೇಕಾದ್ರೆ ಇಲ್ಲಿ ಛಿದ್ರವಾಗಿರ್ತಕ್ಕಂಥ ಹುಡುಗನ ಶರೀರ ಕೂಡ್ತಾ 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 ಬಂದು ಸತ್ತಿರ್ತಕ್ಕಂಥ ಹುಡುಗ ಜೀವಂತವಾಗತ್ತಂತ. ಅದಕ್ಕೆ ಒಂದು ಹೆಸರು ಬಂತು, ಏನು ಅಂತಂದ್ರೆ ಜೀವನಪುರಿಯ ರಾಗ ಅಂಥೇಳಿ. ಒಂದು ಸಮಯದೊಳಗೆ ಮಳಿ ಇಲ್ಲ ಅಂತಂದ್ರೆ ಮಳಿ ತರಿಸಿರ್ತಕ್ಕಂಥ ರಾಗನೂ ಕೊಡೋದ. ಹಿಂಗೆ ರಾಗವನ್ನು ಹಾಡ್ತಾ ಇದ್ರೆ ಮಳಿ ತನ್ನಿಂದ ತಾನ ಬರ್ತಿತ್ತಂತ. ಅದಕ್ಕೆ ಮೇಘಮಲ್ಲ ರಾಗ ಅಂತ ಕರೆದ್ರು. ವಿಚಾರ ಮಾಡಿರಿ ತಾಯಿ, ಸಂಗೀತಕ್ಕೆ ಎಂಥ ತಾಕತ್ತೈತೆ ಅಂತಂದ್ರೆ ಭಾಳ ಕಷ್ಟ ಆದಾಗ, ಬಹಳ ದುಃಖ ಆದಾಗ, ನನ್ನ ಹಿಂದೆ ಯಾರೂ ಇಲ್ಲಪ್ಪ, ನಾನು ಇನ್ನು ಮ್ಯಾಗ ನನ್ನ ಗಂಡ ಹೆಂಡತಿ ಮಕ್ಕಳು ತಾಯಿ ತಂದೆ ಬಂಧು ಬಳಗ ಎಲ್ಲರೂ ಕೂಡ ನಡು ನೀರ ಕೈ ಬಿಟ್ಟುಬಿಟ್ರೆ ನನ್ನನ್ನು, ಇನ್ನು ಮುಂದೆ ನನ್ನ ಜೀವನ ಒಬ್ಬಂಟಿ ಏಕಾಂಗಿಯಾಗಿ ಇದ್ರೆ ಎಷ್ಟು ಸತ್ರ ಎಷ್ಟು, ಇನ್ನು ಮೇಲೆ ಇರಬಾರ್ದಂತ ತಿಳ್ಕೊಂಡು ಸಾಯುವಂಥ ಸಮಯ ಒಂದು ಕಾಲ ಮರಣ ದಂಡಿ ಒಳಗದ, ಒಂದು ಕಾಲ ಒಳಗೈತೆ ಅಂತ ತಿಳ್ಕೊಂಡು ಸಾಯುವಂಥ ಸಂದರ್ಭದೊಳಗೆ ಒಂದಿಷ್ಟು ಸಂಗೀತ ಕೇಳಿರುವ ಸಾಯುವಂಥ ಮನುಷ್ಯನ ಸಹಿತ ಬದುಕಸತ್ತಂತ. ಯಾಕೆ? ವಿದ್ಯೆಯೊಳಗೆ ಶ್ರೇಷ್ಠವಾದ ವಿದ್ಯೆ ಗಾನವಿದ್ಯೆ.